ಕುಂಬಳಗೂಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ದೇವರಾಜ್ ಎನ್ ರವರು ಇಂದು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಒಂದು ಮನವಿಯನ್ನು ಮಾಡಿದ್ದು, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಉದ್ಯೋಗಾಕಾಂಕ್ಷಿಗಳಿಗಾಗಿಯೇ ಪ್ರತ್ಯೇಕ ಘಟಕವನ್ನು ಪ್ರಾರಂಭ ಮಾಡಬೇಕು ಎಂತಕ್ಕಂಥ ಒಂದು ಒತ್ತಾಯವನ್ನು ಮಾಡಿದ್ದ ಪ್ರಸಂಗ ಇಂದು ನಡೆದಿದೆ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ, ಬೆಂಗಳೂರು ದಕ್ಷಿಣ ತಾಲೂಕು ಪಂಚಾಯಿತಿ, ಕುಂಬಳಗೂಡು ಗ್ರಾಮ ಪಂಚಾಯಿತಿಯ ಒಂದು ಸಹಯೋಗದಲ್ಲಿ ರಾಜರಾಜೇಶ್ವರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ನಡೆದ ಉದ್ಯೋಗ ಮೇಳದ 2025 ಸಂದರ್ಭದಲ್ಲಿ ಅಧ್ಯಕ್ಷರಾದ ದೇವರಾಜ್ ಎನ್ ರವರು ಈ ಒಂದು ಮನವಿಯನ್ನು ಮಾಡಿದ್ದಾರೆ. ನಿಜವಾಗಲೂ ಕೂಡ ದೇವರಾಜರಿಗೆ ಎಷ್ಟು ಒಂದು ಕಳಕಳಿ ಇದೆ ಅಂತಕ್ಕಂಥ ಒಂದು ಮಾಹಿತಿಯು ಇದರಿಂದ ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಸ್ನೇಹಿತರೆ, ಅಧ್ಯಕ್ಷರಾದ ದೇವರಾಜ್ ಎನ್ ರವರಲ್ಲಿ ಮನಸ್ಸಿನಲ್ಲಿ ಬಹಳ ಗೊಂದಲವಿತ್ತು. ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಮೇಳ 2025 ಮಾಡುವುದರಿಂದ ಎಷ್ಟು ಜನರಿಗೆ ಪ್ರಯೋಜನವಾಗುತ್ತೆ, ಎಷ್ಟು ಜನರ ಇದರ ಉಪಯೋಗವನ್ನು ಪಡೆದುಕೊಳ್ಳುತ್ತಾರೆ, ಎಷ್ಟು ಜನರಿಗೆ ನೌಕರಿ ಸಿಗುತ್ತೆ, ಹೀಗೆ ಮುಂತಾದ ಆಲೋಚನೆಗಳನ್ನು ಮಾಡುತ್ತಾ ಈ ಒಂದು ಪ್ರಶ್ನೆಯನ್ನು ತಮ್ಮ ಒಂದು ಸಿಇಒ ಅವರ ಮುಂದೆ ಇಟ್ಟಿದ್ದಾರೆ. ಸ್ನೇಹಿತರೆ, ಇದು ನಿಜವಾಗಲೂ ಕೂಡ ನೋಡಿದಲ್ಲಿ ಶ್ಲಾಘನೀಯವಾದಂಥ ಒಂದು ವಿಚಾರ ಅಂತಕ್ಕಂಥ ಒಂದು ಮಾತಿದೆ. ಯಾಕೆಂತಂದರೆ ಹಿಂದೆ ನಮ್ಮ ಈ ಒಂದು ಸರ್ಕಾರ ಮಟ್ಟದಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತಕ್ಕಂಥ ಒಂದು ಪ್ರಬಲ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದು, ಆದರೆ ಈಗ ಈ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ಗಳು ಯಾವುದೇ ರೀತಿಯಾದ ಒಂದು ಅಧಿಕಾರವನ್ನು ಹೊಂದಿಲ್ಲ. ಕೇವಲ SSLC ಅವರು ಅಥವಾ ಯಾವುದೋ ಒಂದು ITI PUC ಅವರು ಕೂಡ ನೋಂದಾವಣಿ ಮಾಡ್ತಕ್ಕಂಥ ಒಂದು ಸಂಸ್ಥೆಯಾಗಿ ಮಾತ್ರ ಉಳಿದಿದೆ. ಈ ಒಂದು ಕಾರಣದಿಂದಲೋ ಏನೋ ಬಹುಶಃ ಅಧ್ಯಕ್ಷರಾದ ದೇವರಾಜ್ರವರಿಗೆ ಈ ಒಂದು ಸಂಶಯ ಮೂಡಿ ಪ್ರತ್ಯೇಕ ಜಿಲ್ಲಾ ಪಂಚಾಯತ್ನಲ್ಲಿ ಪ್ರತ್ಯೇಕ ಒಂದು ಇಲಾಖೆಯನ್ನೇ ಮಾಡಿ ಉದ್ಯೋಗವನ್ನು ಬಯಸಿ ಬರುವವರಿಗೆ ಬೇರೆ ಬೇರೆ ಕಂಪನಿಗಳಿಂದ ಕೆಲಸ ಕೊಡಿಸುವ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಒಂದು ಮನಸ್ಸನ್ನು ದೇವರಾಜ್ರವರು ಹೊಂದಿದ್ದಾರೆಂದು ಕಾಣುತ್ತದೆ. ಅಧ್ಯಕ್ಷ ಆಯೋಜನೆ ಮಾಡಿದ್ದೀವಿ. ಇದೇ ರೀತಿ ಸಿಒ ಮೇಡಮ್ ಅಲ್ಲಿ ನಾನೊಂದು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳೋದು, ಇವತ್ತು ಏನು 6,000 ಜನ 6,500 ಜನ ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಬಹುಶಃ ಇವ್ರಿಗೆಲ್ರಿಗೂ ಕೆಲಸ ಸಿಗಲ್ಲ. ಒಂದು 30-35% ಪ್ಲೇಸ್ಮೆಂಟ್ ಆಗ್ಬೋದು. ಉಳಿದಂತ 60%-65% ಅವ್ರಿಗೆ ಏನ್ ಮಾಡ್ಬೋದು? ಅದಕ್ಕೋಸ್ಕರ ಯಾರು ಧೃತಿ ಕೇಳುವಂತ ಅವಶ್ಯಕತೆ ಇರಲ್ಲ, ಎಲ್ರಿಗೂ ಕೆಲಸದ ವ್ಯವಸ್ಥೆ ಸಿಗ್ತದೆ. ಇದೇ ತರ ಒಂದು ಜಿಲ್ಲಾ ಪಂಚಾಯತಿನಲ್ಲಿ ಉಳಿದಂತ ಏನು 65% 70% ಉಳಿತಾರೆ, ಅವ್ರಿಗೆ ಏನಕ್ಕೋಸ್ಕರ ಅವರು ಈ ಒಂದು ಇಂಟರ್ವ್ಯೂನಲ್ಲಿ ಪಾಸ್ ಆಗಿಲ್ಲ ಅಂತ ಹೇಳಿ ಅವ್ರನ್ನ ಗುರುತಿಸಿ ಮತ್ತೆ ಇನ್ನೊಂದು ಇಂಟರ್ವ್ಯೂನಲ್ಲಿ ಅವರು ಪಾಸ್ ಆಗಿ ಅವ್ರ ಉದ್ಯೋಗ ಕಲ್ಪಿಸ್ಕೊಡ್ಬೇಕು, ಅವ್ರಿಗೊಂದು ವರ್ಕ್ಶಾಪ್ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ತಮ್ಮ ಭಾಷಣ ಮುಗಿದ ತಕ್ಷಣವೇ ಅಧ್ಯಕ್ಷರಾದ ದೇವರಾಜ್ರವರು ನೇರವಾಗಿ ಸನ್ಮಾನ್ಯ ಶ್ರೀಮತಿ KS ಲತಾ ಕುಮಾರಿ ಅವರು IAS ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯವರ ಕೂತಿರ್ತಕ್ಕಂಥ ಒಂದು ಸೀಟಿನ ಪಕ್ಕದಲ್ಲಿ ಹೋಗಿ ಕೂತು ತಮ್ಮ ಒಂದು ಮುಂದಿನ ಒಂದು ಅಭಿವೃದ್ಧಿ ಕಾರ್ಯಗಳ ಕುರಿತು ಚಿಂತನೆಯನ್ನು ವ್ಯಕ್ತಪಡಿಸುತ್ತಾರೆ. ಇದರ ಜೊತೆಯಲ್ಲಿ ಈ ಒಂದು ಇವತ್ತಿನ ಒಂದು ಉದ್ಯೋಗ ಮೇಳದಲ್ಲಿ ಕೆಲಸವನ್ನು ಯಾರು ದೊರೆತಿಲ್ಲವೋ ಅಂಥ ವ್ಯಕ್ತಿಗಳಿಗಾಗಿ ಪ್ರತ್ಯೇಕವಾಗಿ ಒಂದು ವರ್ಕ್ಶಾಪನ್ನು ಮಾಡಬೇಕು, ಅದಕ್ಕಾಗಿ ತಾವು ಎಲ್ಲ ರೀತಿಯಾದ ಒಂದು ಸಹಕಾರವನ್ನು ಕೊಡುವುದಾಗಿ ಭರವಸೆಯನ್ನು ಕೂಡ ನೀಡುತ್ತಿರಬಹುದೇನೋ ಅಂತಕ್ಕಂಥ ಒಂದು ಕಲ್ಪನೆಯು ನಮ್ಮಲ್ಲಿ ಮೂಡುತ್ತದೆ. ಸ್ನೇಹಿತರೆ, ಆದ್ದರಿಂದ ಈ ಒಂದು ವಿಚಾರದಲ್ಲಿ ದೇವರಾಜ್ರವರಿಗೆ ಯಶಸ್ಸು ದೊರೆಯಲಿ ಎಂದು ನಾವು ಆಶಿಸುತ್ತೇವೆ. ಅದರ ಬದಲಿಗೆ ಕುಂಬಳಗೂಡದಲ್ಲಿಯೂ ಕೂಡ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜನ್ನು ಪ್ರಾರಂಭ ಮಾಡಿದಲ್ಲಿ ಎಲ್ಲರಿಗೂ ಕೂಡ ಅನುಕೂಲವಾಗುತ್ತೆ ಅಂತಕ್ಕಂಥ ಒಂದು ಭರವಸೆ ನನ್ನಲ್ಲಿದೆ. ತಮ್ಮ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮಾರ್ಗದರ್ಶಕರಾಗಿ ಸೂಚನೆ ಕೊಟ್ಟಂತ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಮಾನ್ಯ ಶಾಸಕರು ST ಸೋಮಶೇಖರ್ ಗೌಡರಿಗೆ ಸ್ವಾಗತ ಬಯಸ್ತಾ, ಈ ಒಂದು ಉದ್ಯೋಗ ಮೇಳ ಕುಂಬಳಗೂಡು ಪಂಚಾಯತಿನಲ್ಲಿ ಅರೇಂಜ್ ಮಾಡಬೇಕು ಅಂತ ಹೇಳಿದಾಗ ನಮಗೆ ಸಿಒ ಮೇಡಮ್ ಒಂದು ಆದೇಶ ಕೊಟ್ಟರು. ಸಿಒ ಮೇಡಮು ಮತ್ತೆ ನಮ್ಮ ತಾಲೂಕು ಪಂಚಾಯತಿ EO ಮೇಡಮ್ ಅಧ್ಯಕ್ಷರೇ, ಕುಂಬಳಗೂಡು ಗ್ರಾಮ ಪಂಚಾಯತಿನಲ್ಲಿ ಈ ಒಂದು ಕಾರ್ಯಕ್ರಮ ನೀವು ಆಯೋಜನೆ ಮಾಡಬೇಕು ಅಂತ ಒಂದು ಆದೇಶ ಬಂದಾಗ ನಾವು ನಮ್ಮ ನಾಯಕರನ್ನ ಸಜೆಷನ್ ಕೇಳಿದ್ರು. ಅವರು ಒಂದೇ ಮಾತಲ್ಲಿ ಹೇಳಿದ್ರು,
ಇದು ಬಹಳ ಮಹತ್ತರವಾದ ಒಂದು ಕಾರ್ಯಕ್ರಮ. ಇದನ್ನು ಬಹಳ ಅಚ್ಚುಕಟ್ಟಾಗಿ ಹೆಚ್ಚು ಆಸಕ್ತಿ ಕೊಟ್ಟು ಈ ಕಾರ್ಯಕ್ರಮವನ್ನು ನೆರವೇರಿಸುವಂತ ಹೇಳಿ ನನಗೆ ಆದೇಶ ಕೊಟ್ಟರು. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಮತ್ತು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಹೀಗೆ ಈ ಒಂದು ಸಂಸ್ಥೆಗಳ ಜೊತೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮತ್ತು ಬೆಂಗಳೂರು ದಕ್ಷಿಣ ತಾಲೂಕು ಪಂಚಾಯಿತಿ, ಕುಂಬಳಗೂಡು ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ ಈ ಒಂದು ಉದ್ಯೋಗ ಮೇಳ 2025 ಭಾಳ ಯಶಸ್ವಿಯಾಗಿ ನಡೆದಿದೆ. ಆದ್ದರಿಂದ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡುವ ಸಂದರ್ಭದಲ್ಲಿ ತಾವು ಯಾರ್ಯಾರನ್ನು ನಮಗೆ ಆದೇಶ ಮಾಡಿದರು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಈ ಒಂದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮಾನ್ ಸೋಮಶೇಖರ್ ಗೌಡ್ರವರನ್ನು ಒಂದು ಸಹಾಯವನ್ನು ಅಧ್ಯಕ್ಷ ದೇವರಾಜ್ರವರು ಮರೆಯಲು ಸಾಧ್ಯವಿಲ್ಲ ಏನೋ ಅಂತಕ್ಕಂಥ ಒಂದು ಅಭಿಪ್ರಾಯ ಈ ಒಂದು ಸಂದರ್ಭದಲ್ಲಿ ಮೂಡಿ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ ನಡೀತಾ ಇದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಸಿಒ ಮೇಡಮ್ ಆದಂತ ಲತಾ ಕುಮಾರಿ ಅವ್ರಿಗೂ ನಾನು ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ಬೆಂಗಳೂರು ದಕ್ಷಿಣ ತಾಲೂಕು ಪಂಚಾಯಿತಿಯ ಇಒ ಮೇಡಮ್ ಆದಂತ ಬಿಂದು ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಬಹಳ ಶ್ರದ್ಧೆಯಿಂದ 3 ದಿವಸಗಳ ಕಾಲ ನಮ್ಮ ಜೊತೆಯಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಕ್ಕೆ ನಮಗೆಲ್ಲ ದಾರಿ ಮಾರ್ಗವನ್ನು ತೋರಿಸಿದ್ರು. ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೆ ಏನು ಈ ಕಾರ್ಯಕ್ರಮಕ್ಕೆ 5 ಜನ ಇಒಗಳು ಬಂದಿದ್ದೀರಾ, ಅವ್ರಿಗೆಲ್ಲರೂ ನಾನು ನಮ್ಮ ಕುಂಬಳಗೂಡು ಗ್ರಾಮ ಪಂಚಾಯಿತಿ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ, ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಎಲ್ಲ ಪಿಡಿಒಗಳಿಗೂ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಬಂದಿರತಕ್ಕಂತ ಎಲ್ಲ ಅಭ್ಯರ್ಥಿಗಳಿಗೂ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ವಿರಾಮ ಹಾಕ್ತೀನಿ. ನಮಸ್ಕಾರ. ಆಯೋಜನೆ ಇಲ್ಲಿ ನಡೀತಾ ಇದೆ. ನಮ್ಮ ಚಾನೆಲ್ನಲ್ಲಿ ಹಿರಿಯ ಅನುಭವಿ ಪತ್ರಕರ್ತರ ತಂಡವಿದ್ದು ನಿಮ್ಮ ಒಂದು ಸುದ್ದಿಗಳನ್ನು ಪ್ರಕಟ ಮಾಡಲು ನಮ್ಮನ್ನು ಬಳಸಿಕೊಳ್ಳಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತಾ, ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ನಮಗೆ ಸಲಹೆ ಸೂಚನೆಗಳನ್ನು ಕೊಟ್ಟಲ್ಲಿ ಇಂಥ ಒಂದು ಅಭೂತಪೂರ್ವವಾದ ಸುದ್ದಿಗಳನ್ನು ಪ್ರಕಟ ಮಾಡಲು ನಮಗೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮಗೆ ಹೇಳ್ತಾ ಇದ್ದೇನೆ. ನನ್ನ ಒಂದು ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿದ್ದೇನೆ. ಇದು ವಾಟ್ಸಪ್ ನಂಬರು ಕೂಡ ಹೌದು. ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ನಮಗೆ ಕಳಿಸಿದಲ್ಲಿ ಅದನ್ನು ವಿಸ್ತಾರವಾಗಿ ಸುದ್ದಿ ರೂಪದಲ್ಲಿ ಪ್ರಕಟ ಮಾಡಲಾಗುವುದು. ಮತ್ತು ನಮ್ಮ ಶಿರಟ್ಟೆ ನ್ಯೂಸ್ ಪತ್ರಿಕೆ ಏನಿದೆ ಇದು ಬೆಂಗಳೂರಿನಿಂದಲೇ ಪ್ರಕಟವಾಗುತ್ತೆ. ಇದು ಒಂದು ನ್ಯೂ ಡೆಲ್ಲಿಯಿಂದ ರಿಜಿಸ್ಟರ್ಡ್ ಸಂಸ್ಥೆಯಾಗಿದ್ದು ಇದರಲ್ಲಿಯೂ ಕೂಡ ಮುದ್ರಣ ಮಾಧ್ಯಮ ಮುಖಾಂತರವೂ ಕೂಡ ತಮ್ಮ ಜಾಹೀರಾತುಗಳನ್ನು ಪ್ರಕಟಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತಾನೆ. ನಮ್ಮ ಒಂದು ಸುದ್ದಿ ಬಳಗವನ್ನು ತಾವು ಉಪಯೋಗ ಮಾಡಿಕೊಳ್ಳಬೇಕು ಅಂತಕ್ಕಂಥ ಒಂದು ಮನವಿಯನ್ನು ತಮ್ಮಲ್ಲಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.